ರಾಜ್ಯದಲ್ಲಿ ಮತ್ತೆ ಪ್ರಾರಂಭ ಆಗುತ್ತಾ ಆಪರೇಷನ್ ಕಮಲ? ಸಿದ್ದರಾಮಯ್ಯ ಕುರ್ಚಿ ಕಿತ್ತು ಬೇರೆಯವರಿಗೆ ಕೊಟ್ಟ ಡಿಕೆ. ಸಿದ್ದು ಸೈಲೆಂಟ್ ಆಟಕ್ಕೆ ಡಿಕೆ ಕನಸು ನುಚ್ಚು ನೂರು. ರಾಜ್ಯದಲ್ಲಿ ಭಾರಿ ರಾಜಕೀಯ ಬೆಳವಣಿಗೆಯ ಇನ್ಸೈಡ್ ಸ್ಟೋರಿ. ಲೇಡೀಸ್ ಅಂಡ್ ಜೆಂಟಲ್ಮನ್, ರಾಜ್ಯದಲ್ಲಿ ಮತ್ತೆ ಆಪರೇಷನ್ ಕಮಲದ ಸದ್ದು. ಡಿಕೆ ಶಿವಕುಮಾರ್ ನಿರ್ಧಾರದ ಮೇಲೆ ರೋಚಕ ರಾಜಕಾರಣ. ಪಟ್ಟ ಬಿಟ್ಟು ಕೊಡುವಂತಹ ಅನಿವಾರ್ಯತೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಆದ್ರೂ ಡಿಕೆಗಿಲ್ಲ ಮುಖ್ಯಮಂತ್ರಿ ಸ್ಥಾನ. ಇದೊಂದು ಒಳಸುಳಿ, ಇದೊಂದು ಬಿಗ್ ಟ್ವಿಸ್ಟ್, ಇದೊಂದು ರಾಜಕಾರಣದ ಒಳಮರ್ಮ. ವೆಲ್ಕಮ್ ಟು ವಾಂಟೇಜ್ ವಿತ್ ನಿಶ್ಚಿತ. ಇದು ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ಎಸ್ ವೀಕ್ಷಕರೇ, ರಾಜ್ಯದಲ್ಲಿ ಭಾರಿ ರಾಜಕೀಯ ಡೆವಲಪ್ಮೆಂಟ್ ನಡೀತಾ ಇದೆ. ಸರ್ಕಾರ ಪತನವಾಗುತ್ತಾ ಅನ್ನುವಂತಹ ಸಂಶಯ ಮೂಡ್ತಾ ಇದೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗುವಂತಹ ಕನಸು ನುಚ್ಚು ನೂರಾಗಿದೆ. ಆದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕುರ್ಚಿಯನ್ನ ಬಿಟ್ಕೊಡ್ಲೇಬೇಕಾಗಿದೆ. ಖಾಲಿಯಾಗುವಂತಹ ಕುರ್ಚಿ ಮೇಲೆ ಬಂದು ಕೂರೋರು ಯಾರು? ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ? ಈ ಎಲ್ಲಾ ಪ್ರಶ್ನೆಗಳ ನಡುವೆಯೇ ರಾಜಕಾರಣದ ಸರ್ಜನ್ ಬಿಎಸ್ ಯಡಿಯೂರಪ್ಪ ಈಗ ಮತ್ತೊಮ್ಮೆ ಆಪರೇಷನ್ಗೆ ಸಜ್ಜಾಗಿದ್ದಾರೆ. ಮುಖ್ಯಮಂತ್ರಿ ಪದವಿಯ 2.5 ವರ್ಷದ ಅಗ್ರಿಮೆಂಟ್ ವಿಚಾರ, ಇನ್ನು ಅಧಿಕಾರ ಹಸ್ತಾಂತರದ ಚರ್ಚೆ, ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಅನ್ನುವಂತಹ ಮಾತುಗಳು ಪ್ರಾರಂಭವಾಗಿದ್ದ ಹೊತ್ತಲ್ಲೇ ಸಿಎಂ ಸಿದ್ದರಾಮಯ್ಯ ಸೈಲೆಂಟ್ ಆಗಿದ್ರು. ಯಾವುದಕ್ಕೂ ರಿಯಾಕ್ಟ್ ಮಾಡಿಲ್ಲ. ಅವರ ಪರಮಾಪ್ತ ಸಚಿವರು, ಪ್ರಮುಖವಾಗಿ ಇಲ್ಲಿ ಸತೀಶ್ ಜಾರಕಿಹೊಳಿ, ಎಚ್.ಸಿ. ಮಹಾದೇವಪ್ಪ, ಬೇಜದ್ ಜಮೀರ್ ಅಹಮದ್ ಖಾನ್ ಸೇರಿದಂತೆ ಅಶೋಕ್ ಪಟ್ಟಣ್ ಅವರ ನೇತೃತ್ವದಲ್ಲಿ ಇನ್ನಿತರೆ ಶಾಸಕರು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕು ಅಂತ ಹೇಳಿ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಆದ್ರೆ ಹೈಕಮಾಂಡ್ ಒಂದು ತೀರ್ಮಾನಕ್ಕೆ ಬಂದಂತಿದೆ ಇಲ್ಲಿ. ಅದೇನಪ್ಪಾ ಅಂತ ಅಂದ್ರೆ, ಮುಖ್ಯಮಂತ್ರಿ ಬದಲಾವಣೆಯ ವಿಚಾರದಲ್ಲಿ ಹೈಕಮಾಂಡ್ ಪಾಸಿಟಿವ್ ಆಗಿ ಸ್ಪಂದಿಸಿದೆ. ಆದ್ರೆ ಸಿದ್ದರಾಮಯ್ಯ ಉತ್ತರಾಧಿಕಾರಿ ಡಿಕೆ ಶಿವಕುಮಾರ್ ಅನ್ನುವಂಥದ್ದನ್ನ ಕನ್ಫರ್ಮ್ ಆಗಿಲ್ಲ. ಅಷ್ಟೇ ಅಲ್ಲ, ಕನ್ಫರ್ಮ್ ಆಗೋದೂ ಇಲ್ಲ. ಯಾಕಂದ್ರೆ ಇವರಿಬ್ಬರ ಜಗಳದಲ್ಲಿ ಮೂರನೆಯವರೊಬ್ರು ಮುಖ್ಯಮಂತ್ರಿ ಆಗೋದು ಕಾಂಗ್ರೆಸ್ನಲ್ಲಿ ಸದ್ಯದ ಬ್ರೇಕಿಂಗ್ ನ್ಯೂಸ್. ಅಹಿಂದ ನಾಯಕ ಸಿದ್ದರಾಮಯ್ಯ ಅವರಿಂದ ಮುಖ್ಯಮಂತ್ರಿ ಕುರ್ಚಿಯನ್ನ ಕಿತ್ಕೊಳ್ಳುವಲ್ಲಿ ಡಿಕೆ ಶಿವಕುಮಾರ್ ಯಶಸ್ವಿಯಾದ್ರೂ ಕೂಡ ಆ ಕುರ್ಚಿಯನ್ನ ಅಲಂಕರಿಸೋದಕ್ಕೆ ಮಾತ್ರ ಡಿಕೆಗೆ ಅದು ಸಾಧ್ಯ ಆಗೋದಿಲ್ಲ. ಸಿದ್ದರಾಮಯ್ಯ ಕೊಟ್ಟಿರುವಂತಹ ಒಳ ಏಟಿನಿಂದಾಗಿ ಡಿಕೆ ಕನಸು ನುಚ್ಚು ನೂರಾಗಿದೆ. ಹಠಕ್ಕೆ ಬಿದ್ದಿರುವ ಡಿಕೆ ಶಿವಕುಮಾರ್ ಬೇರೆ ತೀರ್ಮಾನ ಮಾಡಿದ್ರೆ ಆಪರೇಷನ್ ಕಮಲ ಅನ್ನುವಂತಹ ಯಡಿಯೂರಪ್ಪ ಅವರ ಮಹತ್ವಾಕಾಂಕ್ಷೆಯ ಯೋಜನೆಗೆ ಕರ್ನಾಟಕದಲ್ಲಿ ಮತ್ತೊಮ್ಮೆ ಚಾಲನೆ ಸಿಗುತ್ತೆ. ಈಗ ಬಿಜೆಪಿಯಲ್ಲಿಯೂ ಕೂಡ ಯಡಿಯೂರಪ್ಪ ಯುಗ ಪ್ರಾರಂಭ ಆಗಿದೆ. ಅಭಿಮಾನೋತ್ಸವದ ಹೆಸರಿನಲ್ಲಿ ಯಡಿಯೂರಪ್ಪ ಅವರ ಕೈಯನ್ನ ಬಲಪಡಿಸೋದಕ್ಕೆ ಬೆಂಬಲಿಗರು, ಹಿತೈಷಿಗಳು, ಕಾರ್ಯಕರ್ತರು ಕಾರ್ಯಪ್ರವೃತ್ತರಾಗಿದ್ದಾರೆ.
ಮಗ ವಿಜಯೇಂದ್ರ ಬಿಜೆಪಿ ಕರ್ನಾಟಕದ ಅಧ್ಯಕ್ಷರೂ ಹೌದು. ಮಗನ ರಾಜಕೀಯ ಭವಿಷ್ಯವನ್ನ ಮತ್ತಷ್ಟು ಗಟ್ಟಿ ಮಾಡೋದಕ್ಕೆ ಯಡಿಯೂರಪ್ಪ ಅವರು ಮತ್ತೊಮ್ಮೆ ಆಪರೇಷನ್ಗೆ ಇಳಿಯುವಂತಹ ಸಾಧ್ಯತೆ ಏನಿದೆ ಅದು ದಟ್ಟವಾಗಿದೆ. ಎಲ್ಲವೂ ಡಿ.ಕೆ. ಶಿವಕುಮಾರ್ ತೆಗೆದುಕೊಳ್ಳುವಂತಹ ರಾಜಕೀಯ ತೀರ್ಮಾನದ ಮೇಲೆ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿದೆ. ಇದಾಗಿತ್ತು ವಾಂಟೇಜ್ ವಿತ್ ನಿಶ್ಚಿತ. ಎಕ್ಸ್ಕ್ಲೂಸಿವ್ ರಾಜಕೀಯ ಸುದ್ದಿಗಳು ಹಾಗೂ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.